ಮಂಡ್ಯದ ಗುಂಬಾಸ್ ಟಿಪ್ಪು ವಕ್ಫ್ ಎಸ್ಟೇಟ್ ಕಮಿಟಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳುವುದಕ್ಕೆ ಸಿಕ್ಕಿದೆ. ಕಾರ್ಯದರ್ಶಿ ಇರ್ಫಾನ್ ಈ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನ ಅಲ್ಲಗಳೆದಿದ್ದಾರೆ. ಕಾರ್ಯದರ್ಶಿಯ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಟಿಐ ಕಾರ್ಯಕರ್ತನ ಆರೋಪವನ್ನ ಕಮಿಟಿ ಕಾರ್ಯದರ್ಶಿ ಇರ್ಫಾನ್ ಅದನ್ನ ಅಲ್ಲಗಳೆದಿದ್ದು, ಆರ್ಟಿಐ ಕಾರ್ಯಕರ್ತ ಅಲ್ಲಿಂ ಉಲ್ಲಾ ಶರೀಫ್ನ ಭ್ರಷ್ಟಾಚಾರ ಆರೋಪಕ್ಕೆ ದಾಖಲೆಗಳ ಸಮೇತ ತಿರುಗೇಟನ್ನು ಕೊಟ್ಟಿದ್ದಾರೆ. ಆತ ಮಾಡ್ತಾ ಇರುವಂತಹ ಯಾವುದೇ ಆರೋಪಗಳಲ್ಲಿ ಸತ್ಯ ಇಲ್ಲ. ಆತ ಆರ್ಟಿಐ ಕಾರ್ಯಕರ್ತನ ಹೆಸರಲ್ಲಿ ಪೇಮೆಂಟ್ ಗಿರಾಕಿ ಆಗ್ಬಿಟ್ಟಿದ್ದಾನೆ. ಆತ ರಾಜಕೀಯ ಪ್ರೇರಿತವಾಗಿ ನಮಗೆ ಮಸಿ ಬಳಿಯೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಕಮಿಟಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಈ ರೀತಿ ಆರೋಪಗಳನ್ನು ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದಿ ಬೈಲಾಸ್, ಯಾರನ್ನ ಒಬ್ಬ ಮೆಂಬರ್ ಇರಲಿ, ಅಲ್ಲಿ ಸ್ಪೆಸಿಫಿಕ್ ಇದಿದೆ, ಕ್ಲಾಸ್ ಇದೆ, ನಾಟ್ ಮೋರ್ ದೆನ್ 2 ಟರ್ಮ್ಸ್ ಅವ್ರು ಇರಬೇಕು ಅಂತ. 2 ಟರ್ಮ್ಸ್ ಅಂತ ಹೇಳೋರು ಕ್ಲಿಯರ್ಲಿ. ನಮ್ಮ ಆಸ್ ಎ ಚೇರ್ಮ್ಯಾನು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು MLA ಫ್ರಮ್ NR ಕಾನ್ಸ್ಟಿಟ್ಯೂಷನ್ 2008 ಇಂದ ಅವ್ರು ಮೆಂಬರ್ ಆಗಿದ್ರು. ಅಥವಾ ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳೋಣ. ಇವ್ರು ಕೂತಿರೋದು 2008 ಇಂದ. 2008 ಇಂದ 1 ಟರ್ಮ್ ಮಧ್ಯ ಇರಲಿಲ್ಲ. ಇವರು ಯಾವುದೋ 1 ಟರ್ಮ್ ಇರಲಿಲ್ಲ. ಇವನು 10 ವರ್ಷ ಆಗ್ಬಿಡ್ತು. 2 ಟರ್ಮ್ದು ಕ್ಲಾಸ್ ಇದೆ ಇಲ್ಲಿ. 2 ಟರ್ಮ್ಸ್ ಅಂದ್ರೆ 6 ವರ್ಷ. ಈ 6 ವರ್ಷಕ್ಕೆ ಇವರೇ 10 ವರ್ಷದಿಂದ ಕೂತವ್ರಂದ್ರೆ ಹೀಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇವ್ರು ನಮ್ಮ MLA ಅವರು, ಇವರು ಅಥಾರಿಟಿ, ಇವರೇ ಈ ರೀತಿಯಿಂದ ಉಲ್ಲಂಘನೆ ಮಾಡ್ಕೊಂಡು ಕೂತಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಉಲ್ಲಂಘನೆ. ಇದು ವೈಲೇಷನ್ಸ್. ಇದು ನೀವು ದೊಡ್ಡವರು, ಜನ ಪರವಾಗಿ ಇರೋರು, MLA ಅನ್ನೋರು ನೀವೇ ದಾರಿ ತೋರಿಸ್ಬೇಕಾಗಿರೋದು ಜನಕ್ಕೆ. ಯಾವ ರೀತಿಯಿಂದ ಕಾನೂನು ಫಾಲೋ ಮಾಡ್ಕೊಂಡು ಕಾನೂನು ಬಗ್ಗೆ ನಡಿಬೇಕಾಗಿರೋದು.